ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕೂದಲಿಗೆ ಬಳಸುವಂಥ ಎಣ್ಣೆಯನ್ನು ಯಾವ ರೀತಿಯಾಗಿ ಮನೆಯಲ್ಲೇ ತಯಾರಿಸುವುದು ಅಂತ ಹೇಳ್ತಾ ಇದ್ದೀನಿ. ಈ ಎಣ್ಣೆಯನ್ನು ಬಳಸುವುದರಿಂದ ನಿಮ್ಮ ಕೂದಲು ದಪ್ಪವಾಗಿ, ಉದ್ದವಾಗಿ, ಹೇರಳವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತವೆ. ನಾನು ಈ ಎಣ್ಣೆಯನ್ನು ತಯಾರಿಸೋದಕ್ಕೆ ದಪ್ಪ ತಳದ ಪಾತ್ರೆಯನ್ನು ಬಳಸ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ನಾನು 200ರಿಂದ 300 ಗ್ರಾಮ್ ಆಗುವಷ್ಟು ಮನೆಯಲ್ಲೇ ತಯಾರಿಸಿದಂಥ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಆ ಕೊಬ್ಬರಿ ಎಣ್ಣೆ ಕಾಯ್ದ ನಂತರ ನಾನಿಲ್ಲಿ 10ರಿಂದ 12 ದಾಸವಾಳದ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ 7ರಿಂದ 8 ದಾಸವಾಳದ ಹೂವನ್ನು ಸಹ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಹಿಡಿ ಅಷ್ಟಾಗುವಷ್ಟು ತುಳಸಿ ಎಲೆ ಮತ್ತು 1 ಹಿಡಿ ಕರಿಬೇವಿನ ಎಲೆಯನ್ನು ಸಹ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅವನ್ನೆಲ್ಲ ಮಿಶ್ರಣ ಮಾಡಿ 2 ನಿಮಿಷಕ್ಕೆ ನಾನಿಲ್ಲಿ 5ರಿಂದ 6 ದಾಲ್ಚಿನ್ನಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ 15ರಿಂದ 20 ಲವಂಗವನ್ನು ಸಹ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೋಳಿರುವಂಥ ಆಲೋವೆರಾನು ಸಹ ಇದರಲ್ಲಿ ನಾನು ಹಾಕಿ ಬಾಡಿಸ್ತಾ ಇದ್ದೀನಿ. ಅದಾದ ಬಳಿಕ ಸಣ್ಣದಾಗಿ ಹೋಳಿರುವಂಥ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲ ಚೂರವನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದಾದ ಬಳಿಕ 2ರಿಂದ 3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತ್ಯ ಕಾಳನ್ನು ಸಹ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಕಪ್ ಆಗುವಷ್ಟು ರೋಸ್ಮೇರಿ ಅನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವನ್ನೆಲ್ಲ ಸೇರಿಸಿ ಸಣ್ಣ ಉರಿಯಲ್ಲಿ 15ರಿಂದ 20 ನಿಮಿಷಗಳ ಕಾಲ ಕಾಯಿಸಿ, ಅದು ಯಾವ ರೀತಿ ಆಗಬೇಕೆಂದರೆ ಅದು ಎಲ್ಲವೂ ಮಿಶ್ರಣವಾಗಿ ಕಂದು ಬಣ್ಣಕ್ಕೆ ಹೋಗುವವರೆಗೂ ಸಣ್ಣ ಉರಿಯಲ್ಲಿಟ್ಟು ಕಾಯಿಸಿಕೊಳ್ಳಿ. ಹದಿನೈದರಿಂದ 20 ನಿಮಿಷಗಳ ಕಾಲ ಈ ಎಣ್ಣೆ ಕಾಯಿಸಿ ಆಮೇಲೆ ಸ್ಟವ್ ಆಫ್ ಮಾಡಿ. ಅದಾದ ನಂತರ ಈ ಎಣ್ಣೆಯನ್ನು ತಣ್ಣಗಾಗಲು ಬಿಡಿ. ಆಮೇಲೆ ಇದನ್ನು ಒಂದು ದಪ್ಪನೆ ಜರಡಿಯಿಂದ ಶೋಧಿಸಿಕೊಳ್ಳಿ. ಅದಾದ ಬಳಿಕ ಕಾಸ್ಟರ್ ಆಯಿಲನ್ನು 30ರಿಂದ 40 ml ಆಗುವಷ್ಟು ನೀವು ತಯಾರಿಸಿದಂತಹ ಎಣ್ಣೆಯಲ್ಲಿ ಸೇರಿಸಿಕೊಳ್ಳಿ. ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಅದಾದ ನಂತರ ನೀವು ತಲೆಗೆ ಮಸಾಜ್ ಮಾಡಲು ಬೇಕಾಗುವಷ್ಟು ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ನೀವು ನಿಮ್ಮ ಕೂದಲಿಗೆ ಎಣ್ಣೆಯನ್ನು ಹಾಕಿ 5ರಿಂದ 10 ನಿಮಿಷಗಳ ಕಾಲ ನಿಮ್ಮ ಕೂದಲಿಗೆ ನಿಧಾನವಾಗಿ ಸರಳವಾಗಿ ಮಸಾಜ್ ಮಾಡಿ. ನೀವು ಈ ರೀತಿಯಾಗಿ ಮಸಾಜ್ ಮಾಡಿದ ನಂತರ ಕೂದಲನ್ನು ಕಟ್ಟಿ ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ. ಇದನ್ನು ವಾರದಲ್ಲಿ 2ರಿಂದ 3 ಬಾರಿಯಾದರೂ ಮಾಡಿ. ಈ ರೀತಿ ಮಾಡುವುದರಿಂದ ನೀವು ಈ ಎಣ್ಣೆಯಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.